ಕನ್ನಡದ ಧಾರಾವಾಹಿಗಳಲ್ಲಿ ಈಗ ಸೆನ್ಸೇಷನ್ ಸೀರಿಯಲ್ ಅಂದ್ರೆ ಕರ್ಣ ಧಾರಾವಾಹಿಗೆ ಫ್ಯಾನ್ಸ್ ಫಾಲೋಯರ್ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನೋದು ಝೀ ಕುಟುಂಬ ಅವಾರ್ಡ್ಸ್ ನೋಡಿದವರಿಗೆ ಗೊತ್ತಾಗಿರುತ್ತೆ. ಈ ಕಡೆ ಜನಮೆಚ್ಚಿದ ನಾಯಕನಾಗಿ ಕರ್ಣ ಆಯ್ಕೆಯಾದ್ರೆ ಜನಪ್ರಿಯ ನಾಯಕಿಯಾಗಿ ನಿಧಿ ಪ್ರಶಸ್ತಿಯನ್ನ ತಗೊಂಡ್ರು. ಅಷ್ಟೇ ಯಾಕೆ, ಜನಪ್ರಿಯ ಜೋಡಿಯಾಗಿ ಕೂಡ ಕರ್ಣ ನಿಧಿ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಸೆನ್ಸೇಷನ್ ಆಗಿ ನಿತ್ಯ ಆಯ್ಕೆಯಾದ್ರೆ ಜನಪ್ರಿಯ ಧಾರಾವಾಹಿಯಾಗಿ ಇಡೀ ಕರ್ಣ ಸೀರಿಯಲ್ ತಂಡಕ್ಕೆ ಅವಾರ್ಡ್ ಸಿಕ್ತು. ಹೀಗಿರುವಾಗ ನಿತ್ಯ ಕರ್ಣ ಮದುವೆ ವಿಚಾರಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕರ್ಣ ತಂದೆ ರಮೇಶ್ನ ದುಷ್ಕೃತ್ಯದಿಂದ ನಿತ್ಯ ಮತ್ತೆ ಕರ್ಣ ವಿವಾಹ ಆಗುವಂತ ಪರಿಸ್ಥಿತಿ ಬಂದ್ರೂ ಕರ್ಣನ ಚಾತುರ್ಯದಿಂದ ಆ ಮದುವೆ ನಿಜವಾಗ್ಲೂ ನಡೆದಿಲ್ಲ. ನಿತ್ಯ ತಾನೇ ತಾಳಿ ಕಟ್ಕೊಂಡಿದ್ದು ಈ ಸತ್ಯ ನಿಧಿಗೆ ತಿಳಿದಿಲ್ಲ. ಇದರಿಂದ ನಿಧಿ ಅಭಿಮಾನಿಗಳು ಫುಲ್ ಖುಷಿಯಲ್ಲಿದ್ದಾರೆ. ಅಸಲಿಗೆ ನಿತ್ಯ ಹಾಗೇನೆ ತೇಜಸ್ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ರಮೇಶ್ ತೇಜಸ್ನ ಕಿಡ್ನಾಪ್ ಮಾಡಿಸಿ ನಿತ್ಯ ಹಾಗೇನೆ ಕರ್ಣ ವಿವಾಹ ಆಗುವಂತೆ ಮಾಡಿದ್ರು. ಈ ಬೆಳವಣಿಗೆ ನಿಧಿ ಮತ್ತೆ ಆಕೆ ಅಭಿಮಾನಿಗಳಿಗೆ ಶಾಕ್ ಆಗಿತ್ತು. ಆದ್ರೆ ಈಗ ಅವರಿಗೊಂದು ನೆಮ್ಮದಿ ಸಿಕ್ಕಿರುವಂತದ್ದು. ನಿತ್ಯ ಮತ್ತೆ ಕರ್ಣ ವಿವಾಹ ನಿಜವಾಗ್ಲೂ ಆಗಿಲ್ಲ ಅನ್ನುವಂಥದ್ದು. ಮದುವೆ ಸಂದರ್ಭದಲ್ಲಿ ಕರ್ಣ, ನೀವು ನನ್ನಿಂದ ಯಾವಾಗ್ಲೂ ದೂರನೇ ಇದ್ದೀರಿ, ಈಗ ಮುಖ್ಯ ನಿಮ್ಮಜ್ಜಿ ಜೀವ ಮತ್ತೆ ನಮ್ಮಜ್ಜಿ ಜೀವ ಅಂತ ಹೇಳ್ತಾರೆ. ನಿತ್ಯ ದುಃಖದಿಂದ ನನ್ನಂತುಳಿಗೆ ಸಾವೇ ಪರಿಹಾರ ಅಂತ ಹೇಳ್ತಾಳೆ. ಆಗ ಕರ್ಣ ಒಂದು ಪ್ಲಾನ್ ಹಾಕಿ ನೀವೇ ತಾಳಿಯನ್ನ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ನಿತ್ಯ ಅದೇ ರೀತಿ ಮಾಡಿದ್ಲು. ಆದ್ರೆ ಅದು ನಿಜವಾದ ವಿವಾಹ ಆಗಿಲ್ಲ. ಈ ಘಟನೆ 4 ಗೋಡೆಯೊಳಗೆ ನಡೆದಿದ್ದು ಬೇರೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ನಿಧಿಗೂ ಕೂಡ ಈ ಸತ್ಯ ತಿಳಿಯೋದಕ್ಕೆ ಇನ್ನು ಸಮಯ ಬೇಕಾಗಬಹುದು. ಸದ್ಯ ನಿಧಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಆದ್ರೆ ಕರ್ಣ ನಿತ್ಯ ಮದುವೆ ನಿಜವಾಗ್ಲೂ ಆಗಿಲ್ಲ ಅನ್ನುವಂಥದ್ದು ನಿಧಿ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಮುಂದೇನ್ ನಡೆಯುತ್ತೆ ಅನ್ನೋದ್ರ ಕುತೂಹಲ ಈಗ ಎಲ್ಲರಲ್ಲೂ ಹೆಚ್ಚಾಗಿದೆ.